ಸ್ಕೂಟೋನ್. ಈ ಸ್ಕೂಟೋನ್ ಅನ್ನೋ ಒಂದು ಅಪ್ಲಿಕೇಶನ್ ಬಗ್ಗೆ ನಾನು ಸೊ ನೋಡಿ, ಈಗ ಇದರಲ್ಲಿ ಆರ್ಡರ್ ಬರ್ತಾ ಇದೆ. ಒಂದು ಹೊಸ ಟ್ರಿಪ್ಪು, ಪಿಕಪ್ ಪಾಯಿಂಟು ಮತ್ತು ಡ್ರಾಪ್ ಪಾಯಿಂಟ್ ಎರಡೂ ತೋರಿಸುತ್ತೆ. ಸೊ ಆಕ್ಸೆಪ್ಟ್ ಟ್ರಿಪ್ನ ನಾವು ಇದಕ್ಕೆ ಬಂದು 45 ರೂಪಾಯಿ ಕೊಡ್ತಿದ್ದೇನೆ. ಪಿಕಪ್ ಅಂತ ಕೊಡಬೇಕು, ಕನ್ಫರ್ಮ್ ಪಿಕಪ್ ಅಂತ ತೊಗೊತಾರೆ. ಡೆಲಿವರಿ OTP ಸರ್ 1093. ನನ್ನ ಪ್ರಕಾರ ಆ್ಯಪ್ ಅಂತೂ ಈಸಿಲಿ ಇದೆ. ಅಂದರೆ ಐಟಮ್ನ ಪಿಕಪ್ ಮಾಡ್ಕೊಂಡ್ಮೇಲೆ ಇಲ್ಲಿ ಮಾರ್ಕ್ ಪಿಕಪ್ ಅಂತ ಇರ್ತದೆ. ಸೊ ಮಾರ್ಕ್ ಪಿಕಪ್ ಮಾಡಿಬಿಟ್ಟು ಅಂದರೆ ಈ ಒಂದು ಅಪ್ಲಿಕೇಶನ್ನು ನನಗೆ ಗೊತ್ತಿರೋ ಪ್ರಕಾರ ಈಸಿ ಇದೆ. ಅಂದರೆ ಲೈಕ್ ಡಿಫಿಕಲ್ಟ್ ಅನಿಸಲ್ಲ ಆ್ಯಪ್ನ ಯೂಸ್ ಮಾಡೋದಕ್ಕೆ. ಬಿಕಾಸ್ ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ಚಾನಲ್ ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ಸೊ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಿರೋ ಅಪ್ಲಿಕೇಶನ್ ಬಂದುಬಿಟ್ಟು ಸ್ಕೂಟೋನ್. ಈ ಸ್ಕೂಟೋನ್ ಅನ್ನೋ ಒಂದು ಅಪ್ಲಿಕೇಶನ್ ಬಗ್ಗೆ ನಾನು ಒಂದು ಮಂತ್ ಬ್ಯಾಕ್ ಒಂದು ವಿಡಿಯೋ ಮಾಡಿದ್ದೆ. ಇದರಲ್ಲಿ ಯಾವ ರೀತಿ ರಿಜಿಸ್ಟರ್ ಮಾಡ್ಕೋಬೇಕು, ಈ ಅಪ್ಲಿಕೇಶನ್ ಬಗ್ಗೆ ಏನು ಅಂತ ಒಂದು ಮಾಹಿತಿನ ಕೂಡ ತಿಳಿಸ್ಕೊಟ್ಟಿದ್ದೆ. ನಮ್ಮ ಬೆಂಗಳೂರಿಗೆ ಹೊಸದಾಗಿ ಲಾಂಚ್ ಆಗಿದ್ದಂಥ ಈ ಒಂದು ಅಪ್ಲಿಕೇಶನ್ ಬಗ್ಗೆ ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಆ ವಿಡಿಯೋ ನೀವೇನಾದರೂ ನೋಡಿಲ್ಲ ಅಂದರೆ ಲಿಂಕ್ ಬಂದು ಬಯೋದಲ್ಲಿ ಇರ್ತದೆ, ಹೋಗಿ ನೋಡಿ. ಅದರಲ್ಲಿ ಯಾವ ರೀತಿ ರಿಜಿಸ್ಟರ್ ಮಾಡ್ಕೋಬೇಕು ಏನು ಅಂತ ಕಂಪ್ಲೀಟ್ ಮಾಹಿತಿ ಆ ಒಂದು ವಿಡಿಯೋದಲ್ಲಿ ಕೊಟ್ಟಿರ್ತೀನಿ. ಹೋಗಿ ತಪ್ಪದೆ ಆ ಒಂದು ವಿಡಿಯೋನ ವಿಸಿಟ್ ಮಾಡಿ. ಮತ್ತು ಇನ್ನೊಂದೇನಪ್ಪ ಅಂದರೆ ಈ ವಿಡಿಯೋ ನೋಡೋಕ್ಕೂ ಮುಂಚೆ ಆ ವಿಡಿಯೋ ವಿಸಿಟ್ ಮಾಡಿದ್ರೆ ನಿಮಗೆ ಕಂಪ್ಲೀಟಾಗಿ ಮಾಹಿತಿ ಗೊತ್ತಾಗುತ್ತೆ. ಮತ್ತು ಇನ್ನೊಂದು ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಿರೋ ಮಾಹಿತಿ ಏನಪ್ಪ ಅಂದರೆ, ತುಂಬ ಜನ ಆ ವಿಡಿಯೋ ನೋಡಿದ್ಮೇಲೆ ಈ ಒಂದು ಅಪ್ಲಿಕೇಶನಲ್ಲಿ ಯಾವ ರೀತಿ ಆರ್ಡರ್ನ ಎಕ್ಸೆಪ್ಟ್ ಮಾಡ್ಕೋಬೇಕು, ಯಾವ ರೀತಿ ಡೆಲಿವರಿ ಮಾಡಬೇಕು, ಯಾವ ರೀತಿ ಅಂತ ಗೊತ್ತಾಗ್ತಿಲ್ಲ, ನಮಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ಅಂತ ಕೇಳಿದ್ರಿ. ಈ ಒಂದು ಅಪ್ಲಿಕೇಶನ್ ಬಗ್ಗೆ ನನಗೇನು ಗೊತ್ತೋ ಅದನ್ನು ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ಕಂಪ್ಲೀಟ್ ಫುಲ್ ವಿಡಿಯೋನ ನೋಡಿ. ಇದರಲ್ಲಿ ಫುಲ್ ವಿಡಿಯೋ ನೋಡಿದ್ರೆ ನಿಮಗೆ ಈ ಒಂದು ಅಪ್ಲಿಕೇಶನಲ್ಲಿ ಆರ್ಡರ್ನ ಯಾವ ರೀತಿ ಎಕ್ಸೆಪ್ಟ್ ಮಾಡ್ಕೋಬೇಕು, ಕಸ್ಟಮರ್ಗೆ ಯಾವ ರೀತಿ ಆರ್ಡರ್ನ ಡ್ರಾಪ್ ಮಾಡಬೇಕು, ಕಂಪ್ಲೀಟಾಗಿ ಮಾಹಿತಿ ನಿಮಗೆ ಗೊತ್ತಾಗುತ್ತೆ. ಈಸಿಯಾಗಿ ನೀವು ಅಪ್ಲಿಕೇಶನ್ನ ಯೂಸ್ ಮಾಡ್ಬೋದು. ಸೊ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನಲ್ಲಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನೋಡ್ತಾ ಇದ್ದೀರಾ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಯಾರಿಗಾದ್ರೂ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕು ಈ ಅಪ್ಲಿಕೇಶನ್ ಬಗ್ಗೆ ಅಂತಂದಿದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಮಾಹಿತಿ ಗೊತ್ತಾಗುತ್ತೆ. ಸೊ ಬನ್ನಿ ಈಗ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ. ಸೊ ಈಗ ನಾವು ಆ್ಯಪ್ನ ಯಾವ ರೀತಿ ಲಾಗಿನ್ ಮಾಡಬೇಕು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಇದು ತುಂಬ ಜನಕ್ಕೆ ಕನ್ಫ್ಯೂಷನ್ ಇದೆ. ಸೊ ಇದು ಬಂದು ನನ್ನ ಆ್ಯಪ್ ಇಂಟರ್ಫೇಸ್ ಈ ಥರ ಇರ್ತದೆ. ಸೊ ಈಗ ನೋಡಿ, ಯುವರ್ ಆನ್ ಗೋ ಆನ್ಲೈನ್. ನಾನೀಗ ಆನ್ಲೈನಲ್ಲಿದ್ದೀನಿ, ಓಕೆನಾ, ಅಷ್ಟೇ ಸ್ನೇಹಿತರೆ. ಸೊ ನೋಡಿ, ಈಗ ಇದರಲ್ಲಿ ಆರ್ಡರ್ ಬರ್ತಾ ಇದೆ. ಒಂದು ಹೊಸ ಟ್ರಿಪ್ಪು, ಪಿಕಪ್ ಪಾಯಿಂಟು ಮತ್ತು ಡ್ರಾಪ್ ಪಾಯಿಂಟ್ ಎರಡೂ ತೋರಿಸುತ್ತೆ. ಸೊ ಆಕ್ಸೆಪ್ಟ್ ಟ್ರಿಪ್ನ ನಾವು ಇದಕ್ಕೆ ಬಂದು 45 ರೂಪಾಯಿ ಕೊಡ್ತಿದ್ದೇನೆ. ಟೋಟಲ್ ಡಿಸ್ಟೆನ್ಸು 2.8 ಇದೆ. ಸೊ ಇದನ್ನು ನಾವು ಈ ರೀತಿ ಆರ್ಡ್ರ್ ಬಂದರೆ ಎಕ್ಸೆಪ್ಟ್ ಅಂತ ಟ್ರಿಪ್ನ ಎಕ್ಸೆಪ್ಟ್ ಮಾಡ್ಕೋಬೇಕು. ಸೊ ಈಗ ಆರ್ಡರ್ ಎಕ್ಸೆಪ್ಟ್ ಸಕ್ಸಸ್ಫುಲ್ ಅಂತಾಗಿದೆ, ಅದನ್ನು ಓಕೆ ಹೊಡಿಬೇಕು ಸ್ನೇಹಿತರೆ. ಸೊ ಈಗ ನಾನು ಈ ಆರ್ಡ್ರನ್ನ ಎಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ತುಂಬ ಜನಕ್ಕೆ ಕನ್ಫ್ಯೂಷನ್ ಏನಪ್ಪ ಅಂದರೆ, ಈ ಥರ ಆರ್ಡ್ರನ್ನ ಎಕ್ಸೆಪ್ಟ್ ಮಾಡ್ಕೊಂಡ್ಮೇಲೆ ಯಾವ ರೀತಿ ಪಿಕಪ್ ಲೊಕೇಶನ್ಗೆ ಹೋಗಬೇಕು, ಡ್ರಾಪ್ ಲೊಕೇಶನ್ಗೆ ಹೋಗಬೇಕು ಅಂತ ಕನ್ಫ್ಯೂಷನ್ ಇರ್ತದೆ. ಸೊ ಅದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಪಿಕಪ್ ಅಡ್ರೆಸ್ ಅಂತಿದೆ. ಅದರ ಮೇಲೆ ನಾವು ಕ್ಲಿಕ್ ಮಾಡಿದ್ದೀವಿ ಅಂದರೆ ಡೈರೆಕ್ಟಾಗಿ ಗೂಗಲ್ ಮ್ಯಾಪ್ಗೆ ಹೋಗುತ್ತೆ. ಸೊ ಇದೊಂದು ಲೈಕ್ ತುಂಬ ಚೆನ್ನಾಗಿದೆ. ಇದು ಯಾವ ರೀತಿ ಯಾವ ಅಪ್ಲಿಕೇಶನಲ್ಲಿಲ್ಲ. ಅಡ್ರೆಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಷನ್ನ ತೋರಿಸೋದು. ಸೊ ಈಗ ನಮಗೆ ಪಿಕಪ್ ಲೊಕೇಶನ್ ಬಂದು 1.5 ತೋರಿಸ್ತಾ ಇದೆ. ಸೊ ಬನ್ನಿ ಹೋಗಿ ಪಿಕಪ್ ಮಾಡ್ಕೊಳ್ಳೋಣ. UBL ರೋಡಲ್ಲಿದೆ. ಆ್ಯಕ್ಚುಲಿ ಇದು ಒಳಗಡೆಯಿಂದ ತೋರಿಸ್ತಾ ಇದೆ, ಬಟ್ ಆದರೆ ನಾವು ಹಿಂಗೆ ಆಚೆಯಿಂದನೇ ಹೋಗ್ಬಹುದು. ಸೊ ಪಿಕಪ್ ಲೊಕೇಶನ್ ಥರ ಹೋಗ್ಬಿಟ್ಟು ಏನು ಐಟಮ್ ಇದೆ ಏನಂತ ನೋಡೋಣ ಬನ್ನಿ. ಆರ್ಡರ್ ನಂಬರ್ 7767 ಸಿದ್ರೆ. ಸೊ ಈ ಥರ ಆರ್ಡ್ರನ್ನ ಕೊಡ್ತಾರೆ, ಬುಕ್ ಮಾಡಿರ್ತಾರೆ. ಮಾರ್ಕ್ ಪಿಕಪ್ ಅಂತ ಕೊಡಬೇಕು, ಕನ್ಫರ್ಮ್ ಪಿಕಪ್ ಅಂತ ತೊಗೊತದೆ. ನೆಕ್ಸ್ಟ್ ನಾವು ನೋಡಿ, ಆರ್ಡ್ರು ಪಿಕಪ್ ಆಯಿತು. ಈಗ ನಾವು ಡ್ರಾಪ್ ಲೊಕೇಶನ್ಗೆ ಹೋಗಬೇಕು ಅಂದರೆ ನಾವೇನ ಕ್ಲಿಕ್ ಮಾಡಬೇಕು ಅಂದರೆ ಇಲ್ಲೇ ಕಾಣಿಸ್ತದೆ, ಇಲ್ಲಿ ಕಾಣಿಸ್ತಿದೆಯಲ್ಲ ಡೆಲಿವರಿ ಅಡ್ರೆಸ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ನಾವು ಕ್ಲಿಕ್ ಮಾಡಿದ್ವಿ ಅಂದರೆ ಡೈರೆಕ್ಟ್ಲಿ ಮ್ಯಾಪ್ಗೆ ತೊಗೊತದೆ. ಇಲ್ಲಿ ನೋಡಿ ಡೈರೆಕ್ಷನ್ನು. ಸೊ ಸ್ಟಾರ್ಟು ಇಲ್ಲಿಂದ 2.9 ಇದೆ. ಸೊ ಹತ್ರ ಬಂದಿದ್ದೀನಿ. ಸೊ ಈಗೇನಪ್ಪ ಅಂದರೆ ನಮಗೆ ಇಲ್ಲಿ ಬೆಸ್ಟ್ ಆ್ಯಂಡ್ ಆಪ್ಷನ್ ಏನಪ್ಪ ಅಂದರೆ ನನಗೆ ಇಷ್ಟ ಆಗಿದ್ದೇನಪ್ಪ ಅಂದರೆ, ಇಲ್ಲಿ ನೋಡಿ ನಮಗೆ ಇಲ್ಲಿ ಪಿಕಪ್ ಅಡ್ರೆಸ್ ಮತ್ತು ಡ್ರಾಪ್ ಅಡ್ರೆಸ್ ಇರ್ತದೆ. ಸೊ ಪಿಕಪ್ ಅಡ್ರೆಸ್ಗೆ ಇಲ್ಲಿ ಕ್ಲಿಕ್ ಮಾಡಿದ್ದೀರಿ ಅಂದರೆ ಡೈರೆಕ್ಟಾಗಿ ಪಿಕಪ್ಗೆ ಮ್ಯಾಪ್ಗೆ ಕನೆಕ್ಟ್ ಆಗುತ್ತೆ. ಸೊ ಅದಾದಮೇಲೆ ಇಲ್ಲೂ ಅಷ್ಟೇ ಸೇಮ್ ಡ್ರಾಪ್ ಲೊಕೇಶನ್ಗೆ ಇಲ್ಲಿ ಕ್ಲಿಕ್ ಮಾಡಿದ್ದೀವಿ ಅಂದರೆ ಡೈರೆಕ್ಟಾಗಿ ನಮಗೆ ಮ್ಯಾಪ್ಗೆ ಹೋಗುತ್ತೆ. ಅದಾದಮೇಲೆ ಫೋನು ಅಷ್ಟೇ ನೋಡಿ, ಇಲ್ಲಿ ಕ್ಲಿಕ್ ಮಾಡಿದ್ದೀವಿ ಅಂದರೆ ಸಾಕು ಕಸ್ಟಮರ್ಗೆ ಕಾಲ್ ಕನೆಕ್ಟ್ ಆಗುತ್ತೆ. ನಾವು ಯಾವುದೇ ರೀತಿ ಲೈಕ್ ಕಸ್ಟಮರ್ ಕೇರ್ ಕನೆಕ್ಟ್ ಆಗೋದು, ಅದು ಮತ್ತು ಕಸ್ಟಮರ್ ಕನೆಕ್ಟ್ ಮಾಡೋದು, ಆ ಥರ ಟೈಮ್ ವೇಸ್ಟ್ ಅಂತೂ ಆಗೋಲ್ಲ. ಸೊ ಈಸಿಯಾಗಿದೆ. ಈಗ ನಾನು ಆರ್ಡರ್ನ ಪಿಕಪ್ ಮಾಡ್ಕೊಂಡು ಬಂದಿದ್ದೀನಿ. ಪಿಕಪ್ ಲೊಕೇಶನಿಂದ ಡ್ರಾಪ್ ಲೊಕೇಶನ್ಗೆ ಕಸ್ಟಮರ್ಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿದ್ದೀನಿ, ಬರ್ತೀನಿ ಅಂತ ಹೇಳಿದರೆ. ಆ್ಯಪ್ ಯೂಸ್ ಮಾಡೋದಂತೂ ಸಿಂಪಲ್ ಆಗಿದೆ, ಏನೋ ಅಷ್ಟೊಂದೇನು ಕಷ್ಟಕರ ಆ ಥರ ಏನು ಅನ್ನಿಸಲ್ಲ, ಈಸಿಲಿಯಾಗೇ ಇದೆ. ಮಾರ್ಕ್ ಡೆಲಿವರಿ. OTP ಸರ್ 1093. ಓಕೆ, ಥ್ಯಾಂಕ್ ಯು ಸರ್.
ಸೊ ಇವತ್ತಿನ ನನ್ನ ಮೊದಲನೇ ಆರ್ಡರು ಈ ಆ್ಯಪಲ್ಲಿ ನನಗೆ ಕಂಪ್ಲೀಟ್ ಆಗಿದೆ. ಇಲ್ಲಿ ಏನಪ್ಪ ಅಂದರೆ ಡ್ರಾಪ್ ಲೊಕೇಶನ್ ಹತ್ರ ಹೋಗ್ಬಿಟ್ಟು ಕಸ್ಟಮರ್ ಹತ್ರ OTP ತಗೋಬೇಕಾಗುತ್ತೆ. ನನ್ನ ಪ್ರಕಾರ ಆ್ಯಪ್ ಅಂತೂ ಈಸಿಲಿ ಇದೆ, ಅಂದರೆ ಕಷ್ಟಕರ ಏನು ಅನ್ನಿಸಲ್ಲ. ಸ್ವಲ್ಪ ಕಷ್ಟ ಆಗುತ್ತೆ ಆ್ಯಪ್ ಯೂಸ್ ಮಾಡ್ಕೊಳ್ಳೋದು ಅಂತ ಏನಿಲ್ಲ. ಯಾರೇ ಆಗಲಿ ಫಸ್ಟ್ ಟೈಮ್ನ ಡ್ಯೂಟಿ ಮಾಡೋವ್ರಿಗೂ ಈಸಿ ಆಗುತ್ತೆ. ಬಟ್ ಒಂದು ಸ್ವಲ್ಪ ಕಷ್ಟ ಆಗ್ಬೋದು, ಗೊತ್ತಾಗೋದೇ ಇಲ್ಲ ನನಗೆ ತೀರಾ ಫಸ್ಟ್ ಟೈಮ್ ಈ ಫೀಲ್ಡ್ಗೆ ಬರ್ತಾಯಿದ್ದೀನಿ ಅನ್ನೋರಿಗೆ ಒಂದು ಸ್ವಲ್ಪ ಕಷ್ಟ ಆಗ್ಬೋದೇನೋ, ಬಟ್ ಈಸಿಲಿದೆ. ಇವತ್ತು ನನ್ನ ಮೊದಲನೇ ಆರ್ಡ್ರ್ ಕಂಪ್ಲೀಟ್ ಆಗಿದೆ. 45 ಪಿಕಪ್ಪು ಡ್ರಾಪು ಎರಡೂ ಸೇರಿ 1.5 ಕಿಲೋಮೀಟ್ರು ಪ್ಲಸ್ ಒಂದು 2 ಟೋಟಲು 4 ಕಿಲೋಮೀಟ್ರ್ 4 ಕಿಲೋಮೀಟರ್ಸ್ಗೆ ನನಗೆ ಬಂದಂತಹ ಅಮೌಂಟ್ ಬಂದುಬಿಟ್ಟು 45 ರೂಪೀಸ್ ಬಂದಿದೆ. ಸೊ ಪಿಕಪ್ ಆ್ಯಂಡ್ ಡ್ರಾಪ್ಗೆ ಎರಡಕ್ಕೂ ಅಮೌಂಟ್ ಬರ್ತಾಯಿದೆ. ಸೊ ಇವಾಗ ನೋಡಿ ಎರಡನೇ ಆರ್ಡ್ರ್ ಬರ್ತಾಯಿದೆ. ಇದು ಬಂದು ಪಿಕಪ್ ಬಂದು ತುಯಬ್ರಮ್ ಗ್ರೌಂಡ್ ಫ್ಲೋರ್ 80 ಫೀಟ್ ರೋಡ್ ದೇವಸಂದ್ರ RME ಸೆಕೆಂಡ್ ಸ್ಟೇಜಿಂದ ಮತ್ತಿಕೆರೆಗೆ ಡ್ರಾಪ್ ಇದೆ. ಸೊ ಈ ಆರ್ಡ್ರನ್ನ ಸೇಮ್ ನೀವು ಹೆಂಗೆ ಎಕ್ಸೆಪ್ಟ್ ಮಾಡ್ಕೋಬೇಕಂದ್ರೆ ಇಂಟರ್ಫೇಸಲ್ಲಿ ಬಂದುಬಿಟ್ಟು ಆ್ಯಪಲ್ಲಿ ಈ ಥರ ಆರ್ಡ್ರನ್ನ ಶೋ ಆಗ್ತಾ ಇರ್ತದೆ. ಸೊ ಆ್ಯಪಲ್ಲಿ ನೀವು ಇದನ್ನು ಎಕ್ಸೆಪ್ಟ್ ಮಾಡ್ಕೋಬೇಕು ಅಂದರೆ ಇಲ್ಲಿ ಎಕ್ಸೆಪ್ಟ್ ಮಾಡ್ಕೋಬೋದು, ಇಲ್ಲಿ ರಿಜೆಕ್ಟ್ ಮಾಡಬೇಕು ಅಂದರೆ ಇಲ್ಲಿ ರಿಜೆಕ್ಟ್ ಮಾಡ್ಬೋದು. ಈಗ ನಾನು ಈ ಆರ್ಡ್ರನ್ನ ಎಕ್ಸೆಪ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಎಕ್ಸೆಪ್ಟ್ ಆರ್ಡ್ರ್ ಬರುತ್ತೆ. ಸೊ ಮೀನ್ಸ್ ನಿಮಗೆ ಒಂದು ನೋಟಿಫಿಕೇಷನ್ ಎಕ್ಸೆಪ್ಟ್ ಆರ್ಡ್ರ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಅದನ್ನು ಓಕೆ ಕ್ಲಿಕ್ ಮಾಡಿದ್ರೆ ನಿಮಗೆ ಆ್ಯಪ್ ಇಂಟರ್ಫೇಸಲ್ಲಿ ಈ ಥರ ಬರುತ್ತೆ. ಈಗ ನೀವೇನು ಮಾಡಬೇಕು ಅಂದರೆ, ಈಗ ಕನ್ಫ್ಯೂಷನ್ ಮಾಡ್ಕೊತಾರೆ, ಇಲ್ಲಿ ಡೈರೆಕ್ಷನ್ ಏನೋ ಗೊತ್ತಾಗ್ತಾ ಇಲ್ಲ, ನಾವು ಹೆಂಗೆ ಹೋಗಬೇಕು ಏನು ಮ್ಯಾಪಲ್ಲಿ ಹೆಂಗೆ ಬರುತ್ತೆ ಅಂತ. ನೀವೇನು ಮಾಡೋಂಗಿಲ್ಲ, ಜಸ್ಟ್ ಇಲ್ಲಿ ಪಿಕಪ್ ಅಡ್ರೆಸ್ ಅಂತ ಇರ್ತದೆ, ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಡೈರೆಕ್ಟಾಗಿ ನೀವಿರೋ ಹತ್ರದಿಂದ ಡ್ರಾಪ್ ಎಲ್ಲಿದೆ ಅಂತ ತಗೊಳ್ತದೆ. ಸೊ ನೀವು ಸ್ಟಾರ್ಟ್ ಹೊಡೆದ್ರೆ ಸಾಕು, ಈಗ ಪಿಕಪ್ ಲೊಕೇಶನ್ಗೆ ಹೋಗ್ತೀವಿ. ಸೊ ನೀವು ಬೇರೆ ಬೇರೆ ಅಪ್ಲಿಕೇಶನ್ಸ್ನ ಯೂಸ್ ಮಾಡಿದಾಗ ಏನಾಗುತ್ತೆ ಅಂದರೆ ನಿಮಗೆ ಅಲ್ಲಿ ಇಂಟರ್ಫೇಸಲ್ಲಿ ತೋರಿಸ್ತದೆ, ಅಂದರೆ ಲೈಕ್ ಡೈರೆಕ್ಷನ್ ಅಂತನೋ ಇಲ್ಲಾಂದರೆ ಮ್ಯಾಪ್ ಸಿಂಬಲ್ಲು ಈ ಥರ ತೋರಿಸುತ್ತೆ. ಇದರಲ್ಲಿ ಆ ಥರ ಏನೂ ಇರಲ್ಲ, ಇನ್ನೂ ಈಸಿಯಾಗಿರ್ತದೆ. ಜಸ್ಟ್ ನೀವು ಅಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು, ಡೈರೆಕ್ಟಾಗಿ ಮ್ಯಾಪ್ಗೆ ಹೋಗುತ್ತೆ. ಸೊ ಈಗ ಎರಡನೇ ಆರ್ಡರ್ನ ಪಿಕಪ್ ಮಾಡ್ಕೊಳ್ಳೋಣ ಬನ್ನಿ. ಈ ಒಂದು ಅಪ್ಲಿಕೇಶನ್ ನಮ್ಮ ಬೆಂಗಳೂರಲ್ಲಿ ಲಾಂಚ್ ಮಾಡಿ 15ರಿಂದ 20 ದಿವಸ ಆಯಿತು. ಮತ್ತು ಇನ್ನೊಂದು ಇದರಲ್ಲಿ ಆರ್ಡರ್ಸ್ ನೋಡೋದಾದ್ರೆ ಇಡೀ ಬೆಂಗಳೂರಲ್ಲಿ ಎಲ್ಲ ಕಡೆ ಸೇರಿ 3000 ಆರ್ಡರ್ಸ್ ಪರ್ ಡೇಗೆ ಬರ್ತಾ ಇದಾವೆ. ತುಂಬಾ ಜನ ನನ್ನನ್ನು ಕೇಳ್ತಾ ಇದ್ದೇನಪ್ಪ ಅಂದ್ರೆ ಆರ್ಡರ್ಸ್ ಸ್ವಲ್ಪ ಕಮ್ಮಿ ಇದೆ ಅಂತ. ಸೊ ನಾನು ಅವ್ರಿಗೆ ಹೇಳೋದೇನಪ್ಪ ಅಂದ್ರೆ ಇದು ಹೊಸ ಅಪ್ಲಿಕೇಶನ್ ಆಗಿರೋದ್ರಿಂದ ಒಂದು ಸ್ವಲ್ಪ ಆರ್ಡರ್ಸ್ ಕಮ್ಮಿನೇ ಇರ್ತದೆ, ಆದರೆ ಹೋಗ್ತಾ ಹೋಗ್ತಾ ಇದರಲ್ಲಿ ಪಿಕಪ್ ಆಗುವಂತ ಸಾಧ್ಯತೆ ಇದೆ. ಈಗ ನನಗೆ ಗೊತ್ತಿರೋ ಪ್ರಕಾರ ನಾನು ಕಂಪ್ನಿಯವ್ರ ಹತ್ರ ಕೇಳ್ಪಟ್ಟಂಗೆ 3000 ಆರ್ಡರ್ಸ್ವರೆಗೂ ಪ್ರತಿದಿನ ಬರ್ತಾ ಇದಾವೆ ಇಡೀ ಬೆಂಗಳೂರಲ್ಲಿ. ಆದಷ್ಟು ನಾನು ಒಂದು ದಿವಸ ಟ್ರೈ ಮಾಡ್ತೀನಿ ಫುಲ್ ಡೇ ಮಾಡೋದಕ್ಕೆ. ಸ್ನೇಹಿತರೆ, ಸೊ ಈಗ ನೀವು ಪಿಕಪ್ ಲೊಕೇಶನ್ ಹತ್ರ ಹೋದ್ಮೇಲೆ ಇದನ್ನು ಆರ್ಡ್ರನ್ನ ಎಕ್ಸೆಪ್ಟ್ ಹೆಂಗೆ ಮಾಡ್ಕೋಬೇಕು ಅಂದರೆ, ನೋಡಿ ಈಗ ಆರ್ಡ್ರನ್ನ ಐಟಮ್ನ ಪಿಕಪ್ ಮಾಡ್ಕೊಂಡ್ಮೇಲೆ ಇಲ್ಲಿ ಮಾರ್ಕ್ ಪಿಕಪ್ ಅಂತ ಇರ್ತದೆ. ಸೊ ಮಾರ್ಕ್ ಪಿಕಪ್ ಮಾಡಿಬಿಟ್ಟು ಕನ್ಫರ್ಮ್ ಪಿಕಪ್ ಅಂತ ಮಾಡಿಕೊಂಡ್ರೆ ನಿಮಗೆ ಆರ್ಡ್ರು ಎಕ್ಸೆಪ್ಟ್ ಆಗುತ್ತೆ. ಇವಾಗ ನೀವು ಡೆಲಿವರಿ ಲೊಕೇಶನ್ಗೆ ಹೋಗಬೇಕು. ಇಲ್ಲಿ ಡೆಲಿವರಿ ಲೊಕೇಶನ್ ಇಲ್ಲಿ ಸೇಮ್ ಆ್ಯಸ್ ಯೂಶ್ವಲಿ ಡ್ರಾಪ್ ಲೊಕೇಶನ್ ಅಂತ ಕ್ಲಿಕ್ ಮಾಡಿದ್ರೆ ಡೈರೆಕ್ಷನ್ನ ಕೊಟ್ಟರೆ ನಿಮಗೆ ಮ್ಯಾಪಲ್ಲಿ ಡೈರೆಕ್ಟಾಗಿ ಅಲ್ಲಿಗೆ ತೋರಿಸುತ್ತೆ. ಸೊ ಈಗ ಬನ್ನಿ ಡ್ರಾಪ್ ಲೊಕೇಶನ್ ಹತ್ರಗೆ ಹೋಗೋಣ. ಸ್ನೇಹಿತರೆ, ಸೊ ಇನ್ನೊಂದು ಈ ಸ್ಕೂಟರ್ ಅಪ್ಲಿಕೇಶನ್ ಬಗ್ಗೆ ನಿಮಗೆ ಮಾಹಿತಿ ಕೊಡೋದಾದರೆ, ಇದು ಈಗ ಸ್ಟಾರ್ಟ್ ಆದಂತಹ ಅಪ್ಲಿಕೇಶನು, ಅಂದರೆ ಲೈಕ್ ಹೊಸದಾಗಿ ಸ್ಟಾರ್ಟ್ ಆಗಿರೋಂಥ ಅಪ್ಲಿಕೇಶನ್ ಆಗಿರೋದ್ರಿಂದ ಆರ್ಡರ್ಸು ಬರ್ತಾ ಇದೆ. ನಾನು ನಿಜ ಹೇಳಬೇಕು ಅಂದರೆ ಬ್ಯಾಕ್ ಟು ಬ್ಯಾಕ್ ಆರ್ಡರ್ಸ್ ಏನು ಅನ್ನೋದಕ್ಕಿಂತ ಆರ್ಡರ್ಸ್ ಬರ್ತಾ ಇದೆ. ಇದನ್ನು ನಾವು ಎಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ತುಂಬ ಜನಕ್ಕೆ ಗೊತ್ತಾಗ್ತಾ ಇಲ್ಲ. ತುಂಬ ಜನ ನನಗೆ ಕಮೆಂಟ್ ಮಾಡಿದರು, ಬ್ರೋ ಇದರಲ್ಲಿ ಆರ್ಡ್ರನ್ನ ಹೆಂಗೆ ಎಕ್ಸೆಪ್ಟ್ ಮಾಡ್ಕೋಬೇಕು, ಯಾವ ರೀತಿ ಡ್ರಾಪ್ ಲೊಕೇಶನ್ ಹತ್ರ ಹೋಗಬೇಕು, ಇದು ನಮಗೆ ಮಾಹಿತಿ ಗೊತ್ತಾಗ್ತಾ ಇಲ್ಲ, ವೀಡಿಯೋ ಮಾಡಿ ಅಂತ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಆಲ್ರೆಡಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪಿಕಪ್ ಇದನ್ನು ಆರ್ಡ್ರನ್ನ ಹೆಂಗೆ ಎಕ್ಸೆಪ್ಟ್ ಮಾಡ್ಕೋಬೇಕು, ಆರ್ಡ್ರನ್ನ ಹೆಂಗೆ ಎಕ್ಸೆಪ್ಟ್ ಮಾಡ್ಕೋಬೇಕು, ಡ್ರಾಪ್ ಲೊಕೇಶನ್ ಹತ್ರ ಹೋದ್ಮೇಲೆ ಕಸ್ಟಮರ್ ಹತ್ರ ಯಾವ ರೀತಿ OTP ತಗೊಬೇಕು ಅನ್ನೋದು ತೋರಿಸ್ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಇನ್ನೂ ಮಾಹಿತಿ ಬೇಕು ಅಂದರೆ ತಿಳಿಸ್ಕೊಡ್ತೀನಿ. ಎಸ್ ಡನ್ ಸರ್, ಥ್ಯಾಂಕ್ ಯು. ಸಾರಿ ಸರ್. ಸೊ ಈಗ ಎರಡನೇ ಆರ್ಡರ್ ಡ್ರಾಪ್ ಆಯಿತು. ಸೊ ಈಗ ಮೂರನೇ ಆರ್ಡರ್ಗೋಸ್ಕರ ನಾವು ವೆಯ್ಟ್ ಮಾಡೋಣ. ಸೊ ನಿಮ್ಗೆ ಏನು ಅನ್ನಿಸ್ತು ಈ ಒಂದು ಅಪ್ಲಿಕೇಶನ್ ಬಗ್ಗೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹೋಗಿ ಕಮೆಂಟ್ ಮಾಡಿ. ಸೊ ತುಂಬ ಜನ ನಾನು ಕೇಳ್ಪಟ್ಟಂಗೆ ನನಗೆ ಯಾಪ್ ಅಷ್ಟೊಂದು ಗೊತ್ತಾಗ್ತಾ ಇಲ್ಲ, ನೀವೇನೋ ವೀಡಿಯೋ ಮಾಡಿಬಿಟ್ರೆ ಇದು ಹೆಂಗೆ ರಿಜಿಸ್ಟರ್ ಮಾಡ್ಕೋಬೇಕು ಏನು ಅಂತ ತುಂಬ ಜನ ನನಗೆ ಕೇಳಿದ್ರಿ. ಸೊ ಅವ್ರಿಗೋಸ್ಕರ ಅಂತಲೇ ಈ ವಿಡಿಯೋ ಮಾಡಿದ್ದು. ನನಗೆ ಅನಿಸಿದ್ದೇನಪ್ಪ ಅಂದರೆ ಅಷ್ಟೊಂದೇನು ಕಷ್ಟಕರ ಅನ್ನಿಸ್ತಾ ಇಲ್ಲ, ಈಸಿಯಾಗಿ ಮಾಡಬಹುದು ಆ್ಯಪ್ನ ಯೂಸ್ ಮಾಡೋದು, ಅಷ್ಟೊಂದೇನು ಕಷ್ಟ ಅನ್ನಿಸ್ತಿಲ್ಲ. ಸೊ ಈಸಿನೇ ಇದೆ ಅಂತ ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದೇ ರೀತಿ ಈ ಒಂದು ಸ್ಕೂಟೋನ್ ಅಪ್ಲಿಕೇಶನಿಂದ ಯಾರಾದರೂ ಅರ್ನ್ ಮಾಡ್ತಾಯಿದ್ರೆ ಯಾವ ಥರ ಇದೆ ಅರ್ನಿಂಗ್ಸು ಮತ್ತು ಇದರ ಅಭಿಪ್ರಾಯ ಏನು, ಇದರ ನಿಮ್ಮ ಎಕ್ಸ್ಪೀರಿಯನ್ಸ್ನ ಕಮೆಂಟ್ ಬಾಕ್ಸಲ್ಲಿ ಹೋಗಿ ಕಮೆಂಟ್ ಮಾಡಿ. ಓಕೆನಾ, ಬರ್ತಾ ಇದೆ. ಸೊ ಮೂರನೇ ಆರ್ಡ್ರನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳೋಣ. 45 ರೂಪಾಯಿ ಕೊಡ್ತಾ ಇದ್ದೇನೆ. ಸೊ ಇದು ನಾವು ಎಕ್ಸೆಪ್ಟ್ ಮಾಡ್ಕೋಬೇಕು. ಎಕ್ಸೆಪ್ಟ್ ಮಾಡ್ಕೊಂಡ್ರೆ ಆರ್ಡರ್ ಎಕ್ಸೆಪ್ಟ್ ಸಕ್ಸಸ್ಫುಲ್ ಅಂತ ಒಂದು ನೋಟಿಫಿಕೇಶನ್ ಬರುತ್ತೆ, ಅದಕ್ಕೆ ಓಕೆ ಕೊಡಬೇಕು. ಈಗ ನಾವು ಪಿಕಪ್ಗೆ ನೋಡೋಣ ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಇದೆ ಅಂತ. ಓಕೆ, ಇಲ್ಲಿಂದ 1.4 ಇದೆ. ಬನ್ನಿ ಹೋಗಿ ಪಿಕಪ್ ಲೊಕೇಶನ್ ಹತ್ರ ಹೋಗ್ಬಿಟ್ಟು ಏನಿದೆ ಐಟಮ್ನ ಕಲೆಕ್ಟ್ ಮಾಡ್ಕೊಳ್ಳೋಣ. ಮತ್ತು ನಿಮಗೆ ಇದರಲ್ಲಿ ಬಂದು ನಿಮಗೆ ಆ್ಯಸ್ ಯೂಶ್ವಲಿ ಪೋರ್ಟರಲ್ಲಿ ಯಾವ ಥರ
ಆರ್ಡರ್ಸ್ ಬರ್ತದೆ. ಅದೇ ಥರನೇ ಈ ಒಂದು ಅಪ್ಲಿಕೇಶನಲ್ಲಿ ವರ್ಕ್ ಆಗುತ್ತೆ. ಸೊ ಪಾರ್ಸಲ್ ಆರ್ಡರ್ಸು, ಫುಡ್ ಆರ್ಡರ್ಸು ಎಲ್ಲ ಥರನೂ ಇದರಲ್ಲಿ ಬುಕ್ ಮಾಡ್ತಾರೆ. ಸೊ ಈಗ 3ನೇ ಆರ್ಡರ್ನ ಪಿಕಪ್ ಮಾಡೋಕ್ಕೆ ಹೋಗ್ತಾ ಇರೋದು ನಾವು ಇವಾಗ. ಬನ್ನಿ ಹೋಗಿ ಈ ಒಂದು ಸ್ಕೂಟೋನ್ ಅಪ್ಲಿಕೇಶನ್ ಬಗ್ಗೆ ನಿಮಗೆ ತಿಳಿಸ್ಕೊಡೋದಾದರೆ, ಇದು ನಿಮಗೆ ಲೈಕ್ ಪಾರ್ಸಲ್ ಪಿಕಪ್ ಆ್ಯಂಡ್ ಡ್ರಾಪ್ ಅಂದರೆ ಕಂಪೇರಿಟಿವ್ಲಿ ಶಾಡೋ ಫ್ಯಾಕ್ಸ್ ಆ್ಯಂಡ್ ಪೋರ್ಟರ್ ಆಗಲಿ, ಅಂಕಲ್ ಡೆಲಿವರಿ ಆಗಲಿ, ಈ ಥರ ಹೆಂಗೆ ಅಪ್ಲಿಕೇಶನ್ಸ್ ಇರ್ತದೆ ಅದೇ ರೀತಿ ಇದರಲ್ಲೂ ಅಪ್ಲಿಕೇಶನು ವರ್ಕ್ ಆಗುತ್ತೆ. ಇದರಲ್ಲಿ ಪಿಕಪ್ ಆ್ಯಂಡ್ ಡ್ರಾಪ್ ಇರ್ತದೆ. ಸೊ ಆರ್ಡರ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪಿಕಪ್ ಮಾಡಿಕೊಂಡು ಡ್ರಾಪ್ ಮಾಡಬೇಕಾಗುತ್ತೆ. ರೆಸ್ಟೋರೆಂಟಿಂದನೂ ಬರ್ತದೆ ಮತ್ತು ಕಸ್ಟಮರ್ಸು ಬುಕ್ ಮಾಡ್ತಾರೆ. ಸೊ ಈ ಥರ ಎಲ್ಲ ಥರನೂ ಆರ್ಡರ್ಸು ನಿಮಗೆ ಬರ್ತದೆ. ಮತ್ತು ತುಂಬ ಜನ ನನಗೆ ಹೇಳ್ತಾ ಇದ್ದಿದ್ದು, ಬ್ರೋ ಇದರಲ್ಲಿ ಆರ್ಡರ್ ಸ್ವಲ್ಪ ಕಮ್ಮಿ ಇದೆ ಅಂತ. ನನ್ನ ಒಂದು ಮಾತೇನಪ್ಪ ಅಂದರೆ, ನೋಡಿ ಆರ್ಡರ್ಸು ಸ್ವಲ್ಪ ಕಮ್ಮಿ ಅಂತೂ ಇರ್ತದೆ. ಏನಕ್ಕೆ ಅಂದರೆ ಈಗ ಹೊಸದಾಗಿ ಲಾಂಚ್ ಆಗಿರುವಂಥ ಅಪ್ಲಿಕೇಶನ್ ಇದು ನಮ್ಮ ಬೆಂಗಳೂರಲ್ಲಿ. ನನ್ನ ಪ್ರಕಾರ ಈಗ ಪಿಕಪ್ ಆಗ್ತಾ ಇದೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಸೊ ನಿಮಗೆ ಗೊತ್ತಾಗುತ್ತೆ. ಹಂಗಂತ ಲೈಕ್ ಇದು ಫುಲ್ ಟೈಮ್ಗೆ ವರ್ಕ್ ಆಗೋಗುತ್ತಾ, ಪಾರ್ಟ್ ಟೈಮ್ಗೆ ವರ್ಕ್ ಆಗುತ್ತಾ ಅಂತಂದರೆ ಮುಂದಿನ ದಿನಗಳಲ್ಲಿ ನಿಮಗೆ ನಾನು ತಿಳಿಸ್ಕೊಡ್ತೀನಿ ಇದ್ರ ಬಗ್ಗೆ. ಸೊ ಈ ವಿಡಿಯೋನ ದಯವಿಟ್ಟು ತಪ್ಪದೆ ಕೊನೆವರೆಗೂ ನೋಡಿ. ನಿಮಗೆ ಇದರಲ್ಲಿ ಯಾವ ರೀತಿ ಆ್ಯಪ್ನ ಯೂಸ್ ಮಾಡಬೇಕು ಅಂತ ನಿಮಗೆ ಮಾಹಿತಿ ಗೊತ್ತಾಗುತ್ತೆ. ಅಪ್ಲಿಕೇಶನಲ್ಲಿ ಪ್ರತಿ ಆರ್ಡ್ರನ್ನ ಡ್ರಾಪ್ ಮಾಡೋಕ್ಕೆ ಹೋದಾಗ ನೀವು ಇಲ್ಲಿ ಮಾರ್ಕ್ ಡೆಲಿವರಿ ಅಂತ ಇಲ್ಲಿ ನಿಮಗೆ ಕಾಣಿಸ್ತಿದೆಯಲ್ಲ, ಸೊ ಈ ಒಂದು ಮಾರ್ಕ್ ಡೆಲಿವರಿನ ಪ್ರೆಸ್ ಮಾಡಿದ್ದೀರ ಅಂದರೆ ಕಸ್ಟಮರ್ಗೆ ಒಂದು OTP ಹೋಗುತ್ತೆ. ಆ OTನ ನೀವು ಕಂಪಲ್ಸರಿ ಎಕ್ಸೆಪ್ಟ್ ಮಾಡ್ಕೋಬೇಕಾಗುತ್ತೆ. ಆ OT ನೀವು ತಗೊಂಡ್ರೆ ಮಾತ್ರ ನಿಮಗೆ ಈ ಒಂದು ಆರ್ಡ್ರು ಡೆಲಿವರಿ ಕಂಪ್ಲೀಟ್ ಆಗೋದು. ಇಲ್ಲಾಂದರೆ ಡೆಲಿವರಿ ಕಂಪ್ಲೀಟ್ ಆಗಲ್ಲ. ಅಕಸ್ಮಾತ್ ಏನಾದರೂ ಕಸ್ಟಮರ್ಗೆ OTP ಹೋಗಲಿಲ್ಲ ಅಂದರೆ ನಿಮಗೆ ಇಲ್ಲಿ ಮೇಲೇ ಕಾಣಿಸ್ತಿದೆಯಲ್ಲ ಹೆಲ್ಪ್ ಬಟನ್ ಇರ್ತದೆ. ಹೆಲ್ಪ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದರೆ ಡೈರೆಕ್ಟಾಗಿ ಸ್ಕೂಟೋನ್ ಕಂಪ್ನಿಯ ಕಸ್ಟಮರ್ ಕೇರ್ಗೆ ಡೈರೆಕ್ಟ್ ಮೊಬೈಲ್ ನಂಬರ್ ಮುಖಾಂತರವಾಗಿ ಕಾಲು ಕನೆಕ್ಟ್ ಆಗುತ್ತೆ. ಆರ್ಡರ್ಸ್ ಏನೋ ಬರ್ತಾ ಇದೆ. ತುಂಬ ಜನ ನನಗೆ ಅಂದರೆ ಲೈಕ್ ಹೇಳಿದರು, ಬ್ರೋ ಇದು ಆ್ಯಪ್ನ ಡೌನ್ಲೋಡ್ ಮಾಡಿದ್ದೀನಿ ಆದರೆ ಆರ್ಡರ್ಸ್ ಬರ್ತಾ ಇಲ್ಲ ಅಂತ. ಸೊ ಜಸ್ಟ್ ನಾನು ಟ್ರೈ ಮಾಡೋಣ ಅಂತ ಇವತ್ತು ಬಂದಿದ್ದೆ. ಮತ್ತು ಇನ್ನೊಂದು ಈ ಆ್ಯಪ್ ಹೆಂಗೆ ವರ್ಕ್ ಆಗುತ್ತೆ, ಯಾವ ಥರ ಪಿಕಪ್ ಆ್ಯಂಡ್ ಡ್ರಾಪ್ ಮಾಡಬೇಕು, ಒಂದಷ್ಟು ಕಮೆಂಟ್ಸ್ ಆ್ಯಂಡ್ ಕ್ವಶನ್ಸ್ ಬಂದಿತ್ತು. ಇದರಲ್ಲಿ ಯಾವ ಥರ ಪಿಕಪ್ ಮಾಡಬೇಕು, ಯಾವ ಥರ ಡ್ರಾಪ್ ಮಾಡಬೇಕು, ಕಸ್ಟಮರ್ಗೆ OTP ಹೆಂಗೆ ತೊಗೊಬೇಕು, ಸೊ ಈ ಥರ ಒಂದು ಡೌಟ್ಸ್ ಇತ್ತು. ಸೊ ಅದಕ್ಕೋಸ್ಕರ ಕ್ಲಾರಿಟಿ ಕೊಡೋಣ ಅಂತ ಈ ಒಂದು ವಿಡಿಯೋನ ನಾನು ನಿಮಗೆ ಮಾಡಿದ್ದು. ಇದಕ್ಕಿಂತ ಹೆಚ್ಚಿನ ಮಾಹಿತಿ ನಿಮಗೆ ಬೇಕಂದರೆ ನಿಮಗೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮಗೆ ಮಾಹಿತಿನ ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ಇನ್ನೊಂದೇನಪ್ಪ ಅಂದರೆ, ಈ ಒಂದು ಅಪ್ಲಿಕೇಶನ್ನು ನನಗೆ ಗೊತ್ತಿರೋ ಪ್ರಕಾರ ಈಸಿ ಇದೆ. ಅಂದರೆ ಲೈಕ್ ಡಿಫಿಕಲ್ಟ್ ಅನಿಸಲ್ಲ ಆ್ಯಪ್ನ ಯೂಸ್ ಮಾಡೋದಕ್ಕೆ. ಬಿಕಾಸ್ ಆರ್ಡ್ರ್ ಬಂದಾಗ ಈಸಿಯಾಗಿ ಎಕ್ಸೆಪ್ಟ್ ಮಾಡ್ಬೋದು, ರಿಜೆಕ್ಟು ಮಾಡ್ಬೋದು. ಅದಾದಮೇಲೆ ಕಸ್ಟಮರ್ ಲೊಕೇಶನ್ ಹತ್ರ ಹೋದಾಗ ಕಸ್ಟಮರ್ ಲೊಕೇಶನ್ಗೆ ಹೋಗೋಕ್ಕೂ ಮುಂಚೆ ನಾವು ಮ್ಯಾಪ್ಗೋಸ್ಕರ ನಾವು ತುಂಬ ಕನ್ಫ್ಯೂಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಅದು ಡೈರೆಕ್ಟ್ ಮ್ಯಾಪ್ಗೆ ಹೋಗುತ್ತೆ. ಅದಾದಮೇಲೆ ಕಸ್ಟಮರ್ಗೆ ಕಾಲು ಅಷ್ಟೇ, ಡೈರೆಕ್ಟಾಗಿ ಕಸ್ಟಮರ್ ಕಾಲ್ ನಂಬರೇ ಕಾಂಟ್ಯಾಕ್ಟ್ ನಂಬರೇ ಬರುತ್ತೆ. ಕ್ಲಿಕ್ ಮಾಡಿದ್ರೆ ಸಾಕು ಅವ್ರಿಗೆ ಕಾಲ್ಗೆ ಹೋಗುತ್ತೆ. ಸೊ ಡ್ರಾಪು ಅಷ್ಟೇ ಸೇಮ್ ಆ್ಯಸ್ ಯೂಶಲಿ. ಸೊ ಡ್ರಾಪ್ ಹತ್ರ ಹೋದ್ಮೇಲೆ ಕೂಡ ನಾವು ಅವ್ರ ಹತ್ರ ಈಸಿಯಾಗಿ ಜಸ್ಟ್ ಮಾರ್ಕ್ ಡೆಲಿವರಿ ಅಂತ ಕೊಟ್ಟರೆ ಅಲ್ಲಿ ಒಂದು OTP ಬರುತ್ತೆ. OTPನ ಎಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ ಅಂದರೆ ಡೆಲಿವರಿ ಆಟೋಮೆಟಿಕಲಿ ಕಂಪ್ಲೀಟ್ ಆಗುತ್ತೆ. ಈಗ ನಾನು 3 ಆರ್ಡ್ರಿಗೆ ನನ್ನ ಅರ್ನಿಂಗ್ಸ್ ಬಂದುಬಿಟ್ಟು ₹108 ಆಗಿದೆ. ನಾನೇನು ತುಂಬ ಲಾಂಗ್ ಆರ್ಡರ್ಸ್ ಮಾಡಿಲ್ಲ, ಚಿಕ್ಕ ಪುಟ್ಟ ಆರ್ಡರ್ಸ್ ಮಾಡಿದೆ. 1 ಕಿಲೋಮೀಟ್ರ್, 1.5 ಕಿಲೋಮೀಟ್ರ್, 2 ಕಿಲೋಮೀಟರ್ಸು. ಮ್ಯಾಕ್ಸಿಮಮ್ ನಾನು ಇದಕ್ಕೆ ಹೋಗಿರುವಂತಹ ಕಿಲೋಮೀಟ್ರ್ ಟೋಟಲ್ ಎಷ್ಟಪ್ಪ ಅಂದರೆ ಜಸ್ಟ್ 10 ಕಿಲೋಮೀಟ್ರ್ 12 ಕಿಲೋಮೀಟ್ರ್ ಹೋಗಿದ್ದೀನಿ 3 ಆರ್ಡ್ರಿಗೆ. ಅಷ್ಟು ಹೋಗಿಲ್ಲ ನನ್ನ ಪ್ರಕಾರ. ಪಿಕಪ್ಪು ಡ್ರಾಪ್ ಎರಡೂ ಸೇರಿದ್ರೆ ಒಂದು 10 ಕಿಲೋಮೀಟ್ರ್, ಒಂದು 7 ಕಿಲೋಮೀಟ್ರ್, 8 ಕಿಲೋಮೀಟ್ರ್ ಹೋಗಿರ್ತೀನಿ. ನಿಮಗೆ ಇದರಲ್ಲಿ ಪಿಕಪ್ ಆ್ಯಂಡ್ ಡ್ರಾಪ್ ಎರಡಕ್ಕೂ ಅಮೌಂಟ್ ಕೊಡ್ತಾ ಇದ್ದಾನೆ. ಸೊ ಈ ಅಪ್ಲಿಕೇಶನ್ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹೋಗಿ ಕಮೆಂಟ್ ಮಾಡಿ. ಇದರ ಬಗ್ಗೆ ನಿಮಗೆ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ಇದ್ರ ಬಗ್ಗೆ ನಿಮಗೆ ಮುಂದಿನ ದಿನಗಳಲ್ಲಿ ವೀಡಿಯೋ ಮಾಡಿ ಹಾಕ್ತೀನಿ. ಸೊ ಇನ್ನೂ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಾ ಇದ್ದೀರಾ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇದ್ರ ಬಗ್ಗೆ ಮಾಹಿತಿ ಬೇಕು ಅಂದರೆ ಅವ್ರಿಗೂ ತಿಳಿಸ್ಕೊಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಾನು ನಿಮ್ಮ ಪ್ರೀತಿಯ ಶಂಕರ್. ಬಾಯ್ ಫ್ರೆಂಡ್ಸ್. ಹುಷಾರಾಗಿ ಡ್ಯೂಟಿ ಮಾಡಿ, ಆದಷ್ಟು ಹುಷಾರಾಗಿರಿ. ಸ್ಕೂಟೋನ್ ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ಇವಾಗ ಒಂದು ಹೊಸ ಅಪ್ಡೇಟ್ ಬಂದಿದೆ. ಆ ಅಪ್ಡೇಟ್ ಏನಪ್ಪ ಅಂದರೆ ವಾಲೆಟ್. ಸೊ ನಿಮಗೆಲ್ಲ ಗೊತ್ತಿದೆ, ಬೇರೆ ಬೇರೆ ಅಪ್ಲಿಕೇಶನಲ್ಲಿ ವಾಲೆಟ್ ಅಂತ ಆಪ್ಷನ್ಸ್ ಬರುತ್ತೆ. ಸೊ ಅದೇ ರೀತಿ ಈ ಒಂದು ಅಪ್ಲಿಕೇಶನಲ್ಲೂ ವಾಲೆಟ್ ಅಂತ ಒಂದು ಆಪ್ಷನ್ ಬಂದಿದೆ. ಈ ಒಂದು ಅಪ್ಲಿಕೇಶನಲ್ಲಿ ಈ ವಾಲೆಟ್ ಅನ್ನೋ ಆಪ್ಷನ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ, ಇದರಲ್ಲಿ ನೀವು ಮಿನಿಮಮ್ ಬ್ಯಾಲೆನ್ಸ್ನ ₹100 ಮೇಂಟೈನ್ ಮಾಡಬೇಕಾಗುತ್ತೆ. ಓಕೆನಾ. ಅದಾದಮೇಲೆ ನಿಮಗೆ ಇಲ್ಲಿ ನೀವು ಅರ್ನ್ ಮಾಡಿದಂಥ ಅಮೌಂಟು ನೀವು ಇಲ್ಲಿ ಇರ್ತದೆ. ಇದನ್ನು ನೀವು ವಿತ್ಡ್ರಾ ಮಾಡ್ಕೊಬಹುದು. ಸೊ ವಿತ್ಡ್ರಾ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಿಮ್ಮ ಕೆಲವೊಂದು ಕಂಡೀಷನ್ಸ್ ಇರ್ತದೆ. ಸೊ ನೇಮು, ನಿಮ್ಮ ಒಂದು ಫೋನ್ ನಂಬರು, ಅದಾದಮೇಲೆ ಬ್ಯಾಂಕ್ ಡೀಟೇಲ್ಸು, IFSC ಕೋಡು, ಸೊ ಅದನ್ನೆಲ್ಲ ಕ್ಲೀನಾಗಿ ಸಬ್ಮಿಟ್ ಮಾಡಿಬಿಟ್ಟು ನೀವು ಅರ್ನ್ ಮಾಡಿದಂಥ ಅಮೌಂಟು ನಿಮ್ಮ ಅಕೌಂಟ್ಗೆ ಬಂದು ಬೀಳುತ್ತೆ. ಅದಾದಮೇಲೆ ಇದರಲ್ಲಿ ನೀವು ಮಿನಿಮಮ್ ಬ್ಯಾಲೆನ್ಸ್ನ ₹100 ಮೇಂಟೈನ್ ಮಾಡಬೇಕಾಗುತ್ತೆ ವಾಲೆಟ್ನಲ್ಲಿ. ಈ ಒಂದು ವಾಲೆಟ್ನ ನೀವು ರೀಚಾರ್ಜ್ ಮಾಡಬೇಕು ಅಂದರೆ ಈ ರೀತಿ ಕ್ಲಿಕ್ ಮಾಡಿದ್ದೀರಂದರೆ ಇಲ್ಲಿ ಅಮೌಂಟ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಡೈರೆಕ್ಟು ಫೋನ್ಪೇ ಆರ್ ಗೂಗಲ್ ಪೇಗೆ ಹೋಗುತ್ತೆ. ಸೊ ಇದು ಈ ಒಂದು ವಾಲೆಟ್ನ ಅಪ್ಲಿಕೇಶನ್ ನ್ಯೂ ಅಪ್ಡೇಟ್.